ಅಂಜುಮನ್ ಸಂಸ್ಥೆಯ ಚೇರ್ಮನ್ರಾದ ದಿವಂಗತ ಅಲ್ಹಾಜ್ ಜನಾಬ್ ಮೆಹಬೂಬ್ ಖಾದ್ರಿ ಮುಷ್ರಿಫ್ ರವರ ಅಗಲಿಕೆ ಹಿನ್ನೆಲೆಯಲ್ಲಿ ವಿಜಯಪುರದ ಅಂಜುಮನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮ ಜರುಗಿತು. ಇನ್ನು ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ಅಂಜುಮನ್ ಶಿಕ್ಷಣ ಸಂಸ್ಥೆಗೆ ನೀಡಿರುವ ಅಪಾರ ಕೊಡುಗೆ ಹಾಗೂ ಸಮರ್ಪಣೆ ಕಾಲಕಾಲಕ್ಕೂ ನೆನಪಿಸಿಕೊಳ್ಳುವಂಥದ್ದು. ಇನ್ನು ಹಿರಿಯ ನಾಯಕ ಹಾಗೂ ಹಿರಿಯ ಜೀವಿ ದಿವಂಗತ ಅಲ್ಹಾಜ್ ಜನಾಬ್ ಮೆಹಬೂಬ್ ಖಾದ್ರಿ ಮುಷ್ರಿಫ್ ಅವರನ್ನು ಕಳೆದುಕೊಂಡು ಅಂಜುಮನ್ ಶಿಕ್ಷಣ ಸಂಸ್ಥೆಯು ಶಕ್ತಿಯನ್ನ ಕಳೆದುಕೊಂಡು ಬಡವಾಗಿದೆ. ಅದಕ್ಕಾಗಿ ಅಗಲಿದ ಹಿರಿಯ ಜೀವಿಗೆ ಗಣ್ಯರು ಹಾಗೂ ವಿವಿಧ ಕ್ಷೇತ್ರದ ಪದಾಧಿಕಾರಿಗಳು ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪೂರ್, ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷ ಅಲ್ಹಾಜ್ ಜನಾಬ್ ಜೈನುದ್ದೀನ್ ಪೀರ್ಜಾದೆ, ಅಂಜುಮನ್ ಬಿಎಡ್ ಕಾಲೇಜ್ ಚೇರ್ಮನ್ ಹಾಗೂ ಮಹಾನಗರ ಪಾಲಿಕೆ ಫಸ್ಟ್ ಮೇಯರ್ ಸಜ್ಜಾದೆ ಪೀರಾಮ್ ಮುಷ್ರಿಫ್, ವಿಜಯಪುರದ ಅಂಜುಮನ್ ಇಸ್ಲಾಮಿಕ್ ಕಾರ್ಯಾಧ್ಯಕ್ಷರಾದಂಥ ಎ ಅಥಣಿ, ಸಮಾಜ ಸೇವಕರಾದ ಅಯಾಜ್ ಖಾದ್ರಿ ಮುಷ್ರಿಫ್, ಜನಾಬ್ ಜಮೀರ್ ಅಹಮದ್ ಬಾಗಲ್ಕೋಟ್, ಎಸ್ಎಂಆರ್ಕೆ ಬಿಎಡ್ ಕಾಲೇಜ್ ಪ್ರೆಸಿಡೆಂಟ್ ರವಿ ಎಸ್ ಕಲ್ಲೂರ್, ಎಲ್ಬಿ ಪಾಟೀಲ್, ಬಲರಾಮ್ ನಾಯಕ್, ಡಾಕ್ಟರ್ ಶ್ರೀಮತಿ ಬಿವೈ ಖಾಸ್ನೀಸ್, ಅಂಜುಮನ್ ಬಿಎಡ್ ಕಾಲೇಜ್ ಪ್ರಿನ್ಸಿಪಲ್ ಡಾಕ್ಟರ್ ಶ್ರೀಮತಿ ಎಸ್ಎಸ್ ಹುನ್ಶಾಳ್, ಡಾಕ್ಟರ್ ಸಂಶೇರ್ಲಿ ಮುಲ್ಲಾ, ಮುನ್ವಾರ್ ಮುಷ್ರಿಫ್, ಇಂದ್ರಜಿತ್ ಪಾಟೀಲ್, ಡಾಕ್ಟರ್ ಎಸ್ಎಸ್ ಗುಡರ್, ಬಿಎಚ್ ಔಟಿ ಮತ್ತು ಜಮೀರ್ ಅಹಮದ್ ಭಾಂಗಿ, ಖಲೀಲ್ ಸುನ್ನೆವಾಲೆ ಸೇರಿದಂತೆ ಹಾಗೂ ಶಿಕ್ಷಣ ಪದಾಧಿಕಾರಿಗಳು ಹಾಗೂ ಗಣ್ಯರು ಅವರಿಗೆ ನುಡಿ ನಮನಗಳೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಇಡೀ ಬಿಜಾಪುರ ನಗರದಲ್ಲಿ ಶಿಕ್ಷಣದ ಪ್ರಸರಣದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಕರ್ತೃತ್ವ ಶಕ್ತಿಯನ್ನು ತೋರಿಸಿ ನಮ್ಮನ್ನು ನಗಲಿ ಹೋಗಿರುವಂತಹ ಮಾನ್ಯ ಶ್ರೀ ಎಂ.ಎಂ. ಅವರ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಭಗವಂತನಲ್ಲಿ ನಾನು ಮಾಡ್ತೇನೆ. ಅಂಜುಮನ್ ಶಿಕ್ಷಣ ಸಂಸ್ಥೆ ಇವತ್ತು ಈ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ಮಾನ್ಯ ಶ್ರೀ ಎಂ.ಎಂ. ಅವರ ಒಂದು ಕರ್ತೃತ್ವ ಶಕ್ತಿ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೇಬೇಕು. ನಾನು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಹಿಂದಿನ ವಿದ್ಯಾರ್ಥಿಗಳಲ್ಲಿ ಒಂದು ಅಂತ ನಾನು ಹೆಮ್ಮೆ ಪಟ್ಕೊಂಡು ಹೇಳೋದಿದೆ. ಕಾನೂನು ವಿದ್ಯಾಲಯವನ್ನ ಇಲ್ಲಿ ಬಹಳ ಸುದೀರ್ಘ ಅವಧಿಗೆ ನಡೆಸಿಕೊಂಡು ಹೋಗ್ತಿರ್ತಿ ಅಂಜುಮನ್ ಇಸ್ಲಾಂ ಸಂಸ್ಥೆ. ಆ ರೀತಿ ಆ ಕಾನೂನು ಕಾಲೇಜಿನ ಒಬ್ಬ ವಿದ್ಯಾರ್ಥಿಯಾಗಿಯೂ ಈ ಸಂಸ್ಥೆಯನ್ನು ನೋಡಿದ್ದೇನೆ. ಶಿಕ್ಷಣದ ಪ್ರತಿನಿಧಿಯಾಗೂ ಈ ಶಿಕ್ಷಣ ಸಂಸ್ಥೆಯನ್ನು ನಾನು ನೋಡಿದ್ದೇನೆ. ವಿಶೇಷವಾಗಿ ಮಾನ್ಯ ಎಂ.ಎಂ. ನನಗೆ ತೋರಿಸಿರುವಂತಹ ಪ್ರೀತಿಯನ್ನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಬರೆಯಲ್ಲ. ನಾನೇನಾದ್ರೂ ಇವತ್ತು ಶಿಕ್ಷಣದ ಪ್ರತಿನಿಧಿಯಾಗಿ ತಮ್ಮೆಲ್ಲರಗಡೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಅವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ನನಗೆ ಕೊಡ ಮಾಡಿರುವಂತಹ ಪ್ರೀತಿ ವಿಶ್ವಾಸವೇ ಕಾರಣ ಅನ್ನೋದನ್ನ ನಾನು ಸ್ಮರಿಸ್ಕೊಡ್ತೀನಿ. ಇಲ್ಲ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿ ಪಟ್ಟಿಲ್ಲ ಬಲರಾಮ್ ನಾಯ್ಕ ಲಾ ಕಾಲೇಜ್ನೊಳಗೆ ಅವತ್ತು ನನಗೆ ನಿರಂತರವಾಗಿ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವ ಮೂಲಕ 3 ವರ್ಷಗಳ ಕಾಲ ಕಾನೂನು ಓದುವಂತ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸೆನೆಟ್ ಸದಸ್ಯನಾಗ್ಲಿಕ್ಕೆ ಅವಕಾಶ ಸಿಕ್ಕಿರೋದೇ ಅಂಜುಮನ್ ಇಸ್ಲಾಂ ಸಂಸ್ಥೆ ಕಾರಣಕ್ಕಾಗಿ. ಅವತ್ತು ಸೆನೆಟ್ಗೆ ಹೋದೆ ಅನ್ನೋ ಕಾರಣಕ್ಕಾಗಿ ನಾನು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂತು ಅಂತ ಹೇಳಿ. ಇರದೇ ಇದ್ರೆ ನಾನು ಇದೇ ರೀತಿ ಚಳವಳಿ ಮಾಡ್ಕೊಂಡು ನಾನು ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ಹೋಗ್ತಿದ್ದೆ, ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋಗಿರುವ ಸಂದರ್ಭದಲ್ಲಿ ನನ್ನ ಹೊರಟ್ಟಿ ಎಚ್.ಕೆ. ಪಾಟೀಲ್ ಸಾಮೀಪ್ಯ ವಿಧಾನ ಪರಿಷತ್ತಿಗೆ ಅವರು ಯಾವ ರೀತಿ ವಿಶ್ವವಿದ್ಯಾಲಯದ ಸೆನೆಟ್ ಅನ್ನ ಒಂದು ಅಡಿಪಾಯವನ್ನು ವಹಿಸಿಕೊಂಡು ಮುಂದೆ ಬೆಳೆದ್ರು ಅನ್ನುವಂಥದ್ದು ನನಗೆ ಮಾದರಿಯಾಯಿತು. ಆ ನಿಟ್ಟಿನಲ್ಲಿ ನನ್ನ ಜೀವನದಲ್ಲಿ ನನ್ನ ಕರಿಯರ್ನಲ್ಲಿ ಅಂಜುಮನ್ ಸಂಸ್ಥೆಯ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥ ಕೃತಜ್ಞತೆ ನನ್ನಲ್ಲಿದೆ. ಒಂದನೇದು. ಎರಡನೇ ಸಂಗತಿ, ವಿಧಾನ ಪರಿಷತ್ತಿಗೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ನನಗೆ ಈಗಲೂ ನೆನಪಿದೆ. ಅವತ್ತು ಔಟೀಸರು ಬೌಲತೀಸರು ನಾನು ಕರ್ಕೊಂಡು ಹೋಗಿದ್ರು ಚೇರ್ಮನ್ ಮನೆ. ನಿಮ್ಮ ಆಶೀರ್ವಾದ ಬೇಕು ನನಗೆ, ಅಂಜುಮನ್ ಇಸ್ಲಾಂ ಸಂಸ್ಥೆ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳಿ. ಅವರ ಮಕ್ಕಳ ಮೇಲೆ ನಿಮಗೆ ಪ್ರೀತಿಸಿದ ಗೊತ್ತಿಲ್ಲ, ನನ್ನ ಜೊತೆ ಬಹಳ ಪ್ರೀತಿಯಿಂದ ಮಾತಾಡಿ ನಿಮ್ಮಂತ ಯುವಕರು ಬರಬೇಕು, ಅದಕ್ಕೆ ನಾವು ನಿಮ್ ಜೊತೆ ನಿಲ್ತೇವೆ ಅಂತ ಸಮರ್ಥನೆ ಮಾಡಬೇಕು. ಇದು ದೊಡ್ಡ ವಿಷಯ ಅಲ್ಲ. ಒಂದೇ. ಎರಡನೇ ಸಂಗತಿ, ಎರಡನೇ ಚುನಾವಣೆ ಸಂದರ್ಭದಲ್ಲಿ ನಾನು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೆ. ಬಹಳ ಪ್ರಾಮಾಣಿಕವಾಗಿ ನನ್ನ ನಿಜವಾದ ₹1 ಇರ್ತದೆ. ಹಿಂಗಪ್ಪ ಎಲೆಕ್ಷನ್ ಮಾಡೋದಂತ ನೋವಿನೊಳಗಿದೆ. ಅಮರನಾಥ್ ಪಾಟೀಲ್ MLC ಕಲಬುರಗಿ ಭಾಗದ MLC ಆಗಿದ್ರು, ಬದಲಿದ ಕ್ಷೇತ್ರದ ಅಮರನಾಥ್ ಪಾಟೀಲ್ ಅವರು ಬಂದಿದ್ರು ಬಿಜಾಪುರ ನಗರದಲ್ಲಿ ಚುನಾವಣಾ ಪ್ರಚಾರ. ಅವ್ರು ವಾಪಸ್ ಹೋಗೋ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು, ಅರುಣ್ ಭಾಯಿ ಕ್ಯಾ ಹೇ ಅಂತ ಕೇಳಿದ್ರು. ಏನು ಅಂತ ಹೇಳಿದ್ರೆ
ನಿಮ್ಗೆ ಭಾರಿ ಅದ ಅಂಜುಮನ್ ಸಂಸ್ಥೆ ಹೋಗಿದ್ದೆ, ಎಲ್ಲರೂ ನಿಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ, ನೀವು ಬೆಂಬಲಿಸಿದ್ರೆ ನೀವು 100% ಗೆಲ್ತಿ ಅಂತ ವಾಪಸ್ ಹೋಗುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ, ಬಹಳ ಸಾರ್ವಜನಿಕವಾಗಿರೋ ಚರ್ಚೆಗಳು ಹೇಗೆ ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಅಂದ್ರೆ ಅಂಜುಮನ್ದವ್ರೇನು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಅನ್ನೋ ಭಾವನೆ ಬಹಳ ಸ್ಪಷ್ಟವಾಗಿ ಬಹಳ ಜನಕ್ಕೆ. ಆದ್ರೆ ಅಮರನಾಥ್ ಪಾಟೀಲ್ ಈಗ ಒಂದು ಫ್ಲಾಟ್ ಆಗ್ತದೆ ಏನಂದ್ರ, ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರು ಅಂಜುಮನ್ ಸಂಸ್ಥೆಗಳು, ವೋಟ್ ಹಾಕ್ಲಿ ಬಿಡ್ಲಿ, ಅರುಣ್ ಶಾಪೂರ್ ಪರವಾಗಿ ಬಂದಿದ್ದೀನಿ ಅಂದ ತಕ್ಷಣ ನನಗ್ ದೊರಕಿರೋ ಗೌರವ ಅರುಣ್ ಶಾಪೂರ್ ನೀ ಅಲ್ಲ ನಾನು ಬರುದಿಲ್ಲ. ಅಂದ್ರೆ ಆ ರೀತಿ ಪ್ರೀತಿ ವಿಶ್ವಾಸವನ್ನ ಒಂದು ಪರಿಧಿಯನ್ನ ದಾಟಿ ನೋಡುವಂತಹದ್ದು ಒಂದು ಏನು ಸಂಸ್ಥೆಯೊಳಗೆ ಒಂದು ಪಾಲನೆ ಮಾಡ್ಕೊಂಡಿದೆ, ಅದು ಅಂಜುಮನ್ ಸಂಸ್ಥೆಯೊಳಗೆ ಬೇರೆಯವರು ಪ್ರೀತಿಸ್ಲಿಕ್ಕೆ ಕಾರಣ. ಅದೇ ಲೀಡರ್ಶಿಪ್. ಮೈ ಮುಸ್ಲಿಂ ಫಾರ್ ಲೀಡರ್ಶಿಪ್ ಏನು ಅಂತ ಹೇಳಿದ್ರೆ, ನೀವು ಆಯ್ಕೆಯನ್ನು ಮಾಡಿಕೊಂಡು ಇದು ಬೇಕು ಇದು ಬೇಡ, ಇವ್ರು ಬೇಕು ಇವ್ರು ಬೇಡ ಅಂತ ಮಾಡಲಿಲ್ಲ. ಸಂಸ್ಥೆ ಅಭಿವೃದ್ಧಿ ದೃಷ್ಟಿಯಿಂದ ಯಾರಿಂದ ಸಹಕಾರ ಸಿಗ್ತದೋ ಅದನ್ನು ತೆಗೆದುಕೊಂಡ್ರು ಅಂತ ಇವತ್ತು ಸಂಸ್ಥೆ ಒಂದು ಹಂತಕ್ಕೆ ಬೆಳೆದಿದೆ ಅನ್ನೋದನ್ನ ನಾವು ನೆನಪಿಸಿಕೊಳ್ಳಬೇಕು. ಕೂಡ ಅವರು ಮಾಡಿರೋ ಕಾರ್ಯಗಳು, ಅವರ ಈ ಕಾರ್ಯದ ಕಾರಣಕ್ಕಾಗಿ, ಅವರ ಕರ್ತೃತ್ವ ಶಕ್ತಿಯ ಕಾರಣಕ್ಕಾಗಿ ಈ ಒಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಶಿಕ್ಷಣ ಎತ್ತರಾಗಿ ಹೊರಗೋಗಿದ್ದಾರೆ. ಆ ಮೂಲಕ ಒಂದು ಪುಣ್ಯ ಕಾರ್ಯವನ್ನು ಅವರು ಮಾಡಿದರೆ ಖಂಡಿತ ನನಗೆ ವಿಶ್ವಾಸ ಇದೆ, ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾನೆ. ಏನು ವಿಶೇಷವಾಗಿ ಔಟೀಸರ್ ಪ್ರಾರ್ಥನೆ ಮಾಡಿದರೆ ಅವರಿಗೆ ಜನರಲ್ಲಿ ಒಂದು ಸ್ಥಾನ ಸಿಗಲಿ ಅಂತ ಹೇಳಿ ನಾನು ಕೂಡ ಆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೂ ಸಂದರ್ಭಗಳು ಬರ್ತದೆ ನನ್ನ ಮನಸ್ಸಿನಲ್ಲಿದೆ, ಆ ಸಂದರ್ಭಗಳು ಒದಗಿ ಬರಲಿ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಒಂದು ಉಳಿದೋಗಿದೆ ನನ್ನ ಮನಸ್ಸಿನಲ್ಲಿ. ಏನು ಉಳಿದಿದೆ ಅಂದ್ರೆ ಸರ್, ನಮ್ಮ ಲಾ ಕಾಲೇಜ್ ಒಂದು ಸಭಾಂಗಣ ಅದನ್ನು ಲೋಕಾರ್ಪಣೆ ಮಾಡಬೇಕು, ಅಲುಮ್ನಿ ಮೀಟ್ ಮಾಡಬೇಕು ಅಂತ ಅವರು ನಮ್ಮನ್ನ ಅಗಲಿ ಹೋಗುವ ಮೊದಲು ನಾವು ಮನಸ್ಸನ್ನ ಮಾಡಿದ್ದೇವೆ. ನಿಮ್ಗೆ ಗೊತ್ತಿರಲಿ ಮೇಯರ್ ಸಾಹೇಬ್, ನಾವು ಅವ್ರು ಅಗಲಿ ಹೋಗುವ ಮೊದಲು ಅವ್ರು ಆರಾಮಾಗಿ ಬರ್ತಾರೆ, ಬಂದ ನಂತರ ಭೇಟಿಗೆ ಬರಬೇಕು ಅಂತ. ಆಕ್ಚುಲಿ ನಾನು ಪ್ರಾಚಾರ್ಯರಿಗೆ ಫೋನ್ ಮಾಡಿದ್ದೆ, ಚೇರ್ಮನ್ರು ಬರಲಿ ಮೀಟಿಂಗ್ ಮಾಡೋದು ಸರ್ ಅಂತ ಹೇಳಿದ್ರು. ಖಂಡಿತ ಅಂಜುಮನ್ ಇಸ್ಲಾಮಿಯ ಸಂಸ್ಥೆ ಲಾ ಕಾಲೇಜಿನಲ್ಲಿ ನಾನು ಮೊನ್ನೆ ಸೆಕ್ರೆಟರಿಯೇಟ್ ಹೋಗಿರುವಂತಹ ಸಂದರ್ಭಗಳು ಎಷ್ಟು ಪುಣ್ಯದ ಕೆಲಸ ಸಂಸ್ಥೆ ಮಾಡ್ಯಾದಂತ. ನೀವು ಸಂಸ್ಥೆ ನಿಜವಾದಂತಹ ಸಾಧನೆ ಯಾವುದು ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ, ಅಲ್ಲಿ ಓದಿ ಹೋಗಿರೋ ಮಕ್ಕಳು ಏನಾದ್ರು ಅನ್ನುವಂಥದ್ದು, ಅಲ್ಲಿ ಶಿಕ್ಷಣ ಪಡೆದವರು ಏನಾದ್ರು ಅನ್ನುವಂಥದ್ದು ಸಂಸ್ಥೆ ಸಾಧನೆ ಅಂತ ಭಾವಿಸ್ತೇನೆ. ನನಗೆ ಹಲವಾರು ಜನ ಜುಡಿಷಿಯರಿ ಒಳಗೆ ಇವತ್ತು ಜಡ್ಜಸ್, ಮ್ಯಾಜಿಸ್ಟ್ರೇಟ್ ಅದಾರ, ಜಡ್ಜಸ್ ಅದಾರ. ಅದರಾಚೆಗೆ ಒಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಕಡೆಯವರು ನಮ್ಮ ಸೆಕ್ರೆಟರಿಯೇಟ್ ಒಳಗೆ ಲೀಗಲ್ ಸೆಲ್ಲಿಗೆ ಹೆಟ್ಟಿದ್ದಾರೆ. ನನಗೆ ಬಂದ ಹೇಳಿದಾಗ ಆಶ್ಚರ್ಯ ಪಟ್ಟರು, ನನ್ನ ಮೇಯರ್ ಸಾಹೇಬರು ಅದು ಇದು ಮಾಡಬೇಕು, ಇದು ಒಳ್ಳೇದು ಅಂತ ಹೇಳಿ. ನನಗನ್ನಿಸ್ತದೆ ನಾವು ಮಾಡಬೇಕಾಗಿರೋ ಕೆಲಸ ಈ ಸಂಸ್ಥೆ ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿ, ಹಳೆಯ ವಿದ್ಯಾರ್ಥಿಯಾಗಿ ನಾನು ಬಯಸೋದು, ಈ ಸಂಸ್ಥೆಯಿಂದ ಓದಿ ಸಾಧನೆಯನ್ನು ಮಾಡಿರುವಂತವ್ರನ್ನ ಒಂದು ವೇದಿಕೆಗೆ ತರೋ ಕೆಲಸ ನಾವು ಮಾಡಬೇಕಾಗಿದೆ. ಆ ಮೂಲಕ ಚೇರ್ಮನ್ರ ಆತ್ಮಕ್ಕೆ ಶಾಂತಿಯನ್ನ ದೊರಕಿಸಿಕೊಡುವಂತ ನೈಜ ಕಾರ್ಯ ಮಾಡೋಣ ಅಂತ ಮಾತನ್ನು ಹೇಳ್ತಾ, ಖಂಡಿತ ನಾನು ತಮ್ಮ ಸಂಸ್ಥೆ ಅಭಿವೃದ್ಧಿ ನನ್ನ ಜೊತೆಗಿರ್ತೇನೆ. ಚೇರ್ಮನ್ರು ಕಂಡಿರುವಂತಹ ಕನಸನ್ನ ನನಸು ಮಾಡುವಂತ ಜವಾಬ್ದಾರಿಯಿಂದ ನಾವು ನೀವೆಲ್ಲ ಸೇರಿ ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಬಲರಾಮ್ ನಾಯಕರು, ಎಲ್ ಬಿ ಪಾಟೀಲ್, ಕಲ್ಲೂರು, ನೀವೆಲ್ಲ ಈ ಸಂದರ್ಭದಲ್ಲಿ ಬಂದು ಭಾಗಿಯಾಗಿರುವಂಥದ್ದು ಬಹಳ ಸಂತೋಷ ಆಗಿದೆ ಅನ್ನುವಂಥ ಮಾತು. ಅವರ ಆತ್ಮಕ್ಕೆ ಗೌರವ ಕೋರುವಂತಹ ಈ ಕಾರ್ಯಕ್ರಮದಲ್ಲಿ ಬೇರೆ ಸಂಸ್ಥೆಯವರು ಕೂಡ ಬಂದು ಭಾಗವಹಿಸಿರುವಂಥದ್ದು ಮತ್ತು ಅವ್ರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಸ್ಥೆಗಳು ನಾವೊಂದು ಕುಟುಂಬ, ಒಂದು ಪರಿವಾರ, ನಾವೆಲ್ಲ ಸೇರಿ ಮಾಡ್ತಿರುವಂಥದ್ದು ಶಿಕ್ಷಣದ ಪ್ರಸಾರ ಅನ್ನುವಂಥ ಸಂದೇಶವನ್ನು ಏನು ಕೊಟ್ಟಿದ್ದೀವಿ. ಖಂಡಿತ ಸುಖ ದುಃಖಗಳಲ್ಲಿ, ಸುಖ ಮತ್ತು ದುಃಖಗಳಲ್ಲಿ ನಾವೆಲ್ಲ ಒಟ್ಟಾಗಿ ಮುಂದಕ್ಕೆ ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಸನ್ಮಾನ್ಯ ಚೇರ್ಮನ್ ಶಿಕ್ಷಕ ವಿದ್ಯಾರ್ಥಿ ನಾನು ಲಾಸ್ಟ್ ಸರ್ ಜೊತೆ ಹಂಚ್ಕೊಂಡಿದ್ದೆ ಸ್ಟೇಜ್ ಎಷ್ಟು ಜನರಸ್ ಆಗಿದ್ರು ಅಂದ್ರೆ, ಆ ಫಂಕ್ಷನ್ ಅಲ್ಲಿ ಗುದ್ದೂರ್ ಅವ್ರಿಗೆ ಮತ್ತು ನದಾಫ್ ಮೇಡಮ್ಗೆ ನಾವು ಅವ್ರ ಹೆಲ್ತ್ ಸ್ಟೇಷನ್ ಇಟ್ಕೊಂಡಿದ್ರು, ಅವ್ರ PhD ಅವಾರ್ಡ್ ಆಗಿದೆ ಅಂತ ಹೇಳಿ. ಮುಷ್ರೀಫ್ ಸರ್ ನನ್ನ ಜೊತೆ ಬಾಜುಗೆ ಕೊಟ್ಟಿದ್ರು. ಒಂದು 2 hours ಹಿ ಸ್ಪೋಕ್ ಸೋ ಮೆನಿ ಥಿಂಗ್ಸ್. ನನಗೆ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳ್ಯಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ವ್ಯಾಲ್ಯೂಸ್ ಅದನ್ನೇ ಆ 2 hours ನನಗೆ ಹಂಚ್ಕೊಂಡಾರೆ. ಇವರಿಗೆ ಸನ್ಮಾನ ಮಾಡುವಾಗ ಶಾಲದೆಲ್ಲ ಹೊದಿಸಿ ಮೇಡಮ್ ಅವ್ರಿಗೆಲ್ಲ ಗಿಫ್ಟು ಅದೆಲ್ಲ ತಂದು ಕೊಟ್ಮೇಲೆ ಮುಷ್ರೀಫ್ ಸರ್ ತಮ್ಮ ಕಿಸೆ ಒಳಗಿಂದ ಅವ್ರಿಬ್ಬರಿಗೂ ದುಡ್ಡು ಕೊಟ್ಟರು. ಗುಡ್ದೂರ್ ಮೇಡಮ್ಗೂ ಕೊಟ್ಟರು, ನದಾಫ್ ಅವ್ರಿಗೂ ಮೇಡಮ್ ಅವ್ರಿಗೂ ಕೊಟ್ಟರು. ಅದು ಬಂದು ಕೂತ್ಮೇಲೆ ನಾನು ಕೇಳಿದೆ, ಸರ್ ಆ ಮೇಡಮ್ ಅವರೆಲ್ಲ ಗಿಫ್ಟ್ ಕೊಟ್ಟಾರಲ್ಲ, ಎಲ್ಲ ಸನ್ಮಾನ ಮಾಡ್ಯಾರೆ, ನೀವು ಯಾಕೆ ಮತ್ತೆ ದುಡ್ಡು ತೆಗೆದುಕೊಡ್ತೀರಿ
ಇಲ್ಲಿಗೆ ಅಂತ ಒಂದೇ ಒಂದು ಮಾತು ಸುಮ್ಮನೆ ನೋಡೋಣ ಏನಂತಾರೆ. ಸರ್ ಹೇಳಿದ್ರು, ಮೇಡಮ್ ಅದು ಅಂಜುಮನ್ ಸಂಸ್ಥಾಗ್ರಿ, ನಾನು ಏನು ಕೊಡ್ತೀನಿ ರೀ, ನಾನು ಕೊಡ್ಬೇಕಲ್ಲ ಮೇಡಮ್. ಇಂಥ ಅಂಶಗಳನ್ನು ಓದಿ ಬಂದೀನಿ, ಇಷ್ಟು ಪವಿತ್ರ ಜಾಗಕ್ಕೆಲ್ಲ ಹೋಗಿ ಬಂದೀನಿ, ನನ್ನದೇ ಆದದ್ದನ್ನ ನಾನು ಕೊಡ್ಬೇಕ್ರಿ, ಕೊಟ್ಟದ್ದನ್ನ ಹೇಳ್ಬಾರ್ದು, ನೀವು ಯಾಕೆ ನೋಡಿದ್ರಿ ಅದನ್ನ ಅಂತ ಹೇಳಿ. ನಾನು ಕೊಟ್ಟಿದ್ದನ್ನ ಮತ್ತೊಬ್ರಿಗೆ ಹೇಳ್ಬಾರ್ದು, ನೀವು ಯಾಕೆ ನೋಡಿದ್ರಿ ಅಂತ ಹೇಳಿ ಆ ವಿಷಯ ನನ್ನ ಲೈಫ್ ಟೈಮ್ ತನಕ ನೋಡಿದ್ರಿ. ಆ ಹಾಡಿದ್ದು ಹುಡುಗರಿಗೂ ಮತ್ತೆ ಹಿಂದೆ ಕರೆದುಕೊಟ್ಟು ಸೋ ಜನರಸ್. ಎಷ್ಟು ವ್ಯಾಲ್ಯೂಡ್ ಪರ್ಸನ್ ಅಂದರೆ ಅಂಜುಮನ್ ಹ್ಯಾಸ್ ಲಾಸ್ಟ್. ದೊಡ್ಡ ಆಲ್ಮರ ಅಂಜುಮನ್ ಅಲ್ಲ, ಇಡೀ ಬಿಜಾಪುರೇ ಕಳ್ಕೊಂಡಿದೆ ಅಂತ ಹೇಳಿದ್ರೆ ಏನೂ ತಪ್ಪಾಗೋದಿಲ್ಲ. ಎಷ್ಟು ವ್ಯಾಲ್ಯೂಸ್ ನಾವು ಮಾತಾಡಿದ್ರೆ ಮೇಡಮ್, ನೀವೊಂದು ಇಲಿಸ್ಟ್ರೇಷನ್ ಹೇಳಿದ್ರಿ, ಭಾಳ ಚಲೋ ಹೇಳ್ತೀರಿ. ಸ್ಟೂಡೆಂಟ್ಸಿಗೆ ಭಾಳ ತಾಯಿ ತಂದಿನ ಹೆಂಗೆ ನೋಡ್ಕೋಬೇಕು ಅಂತ ಹೇಳಿ ಆ ವ್ಯಾಲ್ಯೂ ಹೇಳ್ಕೊಡ್ತೀವಿ ಮೇಡಮ್. ಸ್ಟೂಡೆಂಟ್ಸಿಗೆಲ್ಲ ಹೀಗೆ ಹೇಳ್ಕೊಡ್ಬೇಕು ರೀ. ಈ ಫಂಕ್ಷನ್ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಒಂದು ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಾವೆಲ್ಲ ಅಲ್ಲೇ ಕೆಳಗೆ ಸ್ಟೂಡೆಂಟ್ಸ್ ಜೊತೆ ನಿಂತಿದ್ವಿ. ಎಲ್ಲರೂ ಒಂದು ಸಲ ನೋಡಿದ್ರು, ಸಾಂಗ್ಲಿಕರ್ ಅವರು ಇದ್ದಿದ್ದಿಲ್ಲ. ಸಾಂಗ್ಲಿಕರ್ ಅವ್ರು ಬರುತ್ತ ನಾನು ವೇಟ್ ಮಾಡಿ ಸಾಂಗ್ಲಿಕರ್ ಅವ್ರನ್ನ ಕೂರಿಸ್ಕೊಂಡು ಫೋಟೋ ತೆಗೆಸ್ ಲಾಸ್ಟ್ ಸೀಟ್ನಲ್ಲಿ. ಸೊ ಎವ್ರಿ ಎಂಪ್ಲಾಯಿ ಆಫ್ ಅಂಜುಮನ್ ಅಸೋಸಿಯೇಷನ್ ಈಸ್ ಬ್ಲೆಸ್ಡ್ ಬಿಕಾಸ್ ಆಫ್ ಖುಷಿ. ಎಲ್ಲ ಎಂಪ್ಲಾಯರ್ಸನ್ನು ಹಂಗೆ ನೋಡಿದ್ರು. ಹಿ ಯೂಸ್ ಟು ವೇಟ್ ಫಾರ್ ಇಟ್. ಮತ್ತೊಬ್ಬರ ಆದರೆ ತೆಗೀರಿ ಫೋಟೋ ಟೈಮ್ ಆಗ್ತದೆ ಅಂತಂದ್ರು. ಸಾಂಗ್ಲಿಕರ್ ಸರ್ ಅವ್ರ ಸಲುವಾಗಿ ನಿಂತು ಅವ್ರನ್ನ ಕರೆಕ್ಟಾಗಿ ಕೂರಿಸ್ಕೊಂಡು ಫೋಟೋ ತೆಗೆಸ್ಕೊಂಡು. ಸೋ ಜನರಸ್. ವಿ ಹ್ಯಾವ್ ಲಾಸ್ಟ್ ಸೋ ಜನರಸ್ ಡಿವೈನ್ಲಿ ಪರ್ಸನ್. ಬಹಳಷ್ಟು ದೈವಿ ಶಕ್ತಿಯನ್ನು ಹೊಂದಿದಂಥ ವ್ಯಕ್ತಿ. ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂತ ಹೇಳಿದ್ರೆ ಏನೂ ತಪ್ಪಾಗೋದಿಲ್ಲ. ಸೊ ಅಂಜುಮನ್ ಇವತ್ತು ದೈಹಿಕವಾಗಿ ಸಂಸ್ಥೆ ಅವರನ್ನು ಕಳ್ಕೊಂಡ್ರು ಅವರು ಈ ಸಂಸ್ಥೆಯನ್ನು ಬಿಟ್ಟು ಹೋಗಿರುವುದಿಲ್ಲ. ಅವರ ವ್ಯಾಲ್ಯೂಸ್ ಯಾವಾಗಲೂ ನಮ್ಮ ಜೊತೆ ಇರ್ತಾವೆ. ಅದರೊಂದಿಗೆ ಈ ಸಂಸ್ಥೆ ನಾವೆಲ್ಲರೂ ಮುಂದೆ ಹೋಗೋಣ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ, ನಮಗೆ, ಅಂಜುಮನ್ ಸಂಸ್ಥೆ ಎಲ್ಲ ಸದಸ್ಯರಿಗೂ ಕೂಡ ಕೊಡಲಿ. ನನಗೊಂದು ಅವಕಾಶ ಮಾಡಿಕೊಟ್ಟ ಅಂತ ದೊಡ್ಡ ವ್ಯಕ್ತಿಯನ್ನು ಕುರಿತಾಗಿ ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ ಇದು. ಬಟ್ ಒಂಥರ ಫೀಲಿಂಗ್ಸ್ ಹೇಳ್ತಿತ್ತು, ಏನೋ ಒಂದು ಮಾತು ಹೇಳಬೇಕು ಅವ್ರ ಕುರಿತಾಗಿ ಅಂತ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಎಲ್ಲ BEd ಕಾಲೇಜಿನ ಉಸ್ತುವಾರಿ ನಮ್ಗೆಲ್ಲ ಬೇಕಾದ್ರೆ ಸರ್, ಅವ್ರನ್ನ ಕಳ್ಕೊಂಡಿವಿ. ಅವ್ರ ರೂಪದಲ್ಲಿ ನೀವು ನಮ್ಮ ಜೊತೆ ಇರಿ ಸರ್ ಪ್ಲೀಸ್. ಇವತ್ತಿನ ಸಂದರ್ಭದಲ್ಲಿ ಪ್ರೊಫೆಸರಾಗಿದ್ರು. ಅಪ್ಪ ನನಗಾಗಿತ್ತು. ಆದರೆ ಅಂಜುಮನ್ ಸಂಸ್ಥೆ ಅಂತ ನಮ್ಮ ಮುಸ್ಲಿಂ ಸಾಹೇಬರು 2-3 ಜನ ಕಪ್ಪಾಗಿತ್ತು. ಭಾಳ ಬೆಳೆಸಿದ್ರು. ನಾವು ಅಷ್ಟು ರೂಪಾಯಿ ಹಾಕಿದ್ರು ಬಲ್ಲ ಎಲ್ಲಿ ಪಾಟೀಲ್ 3-4 ಒಂದು ಘಟನೆ ಬಂತು. ಬೇಟಕ್ಕೆ ಘಟನೆ ಬಂದಾಗ ಹೆಂಗ್ ಮಾಡೋದು ಭಯ ಅಂತಂದೆ. ಅದೇನಪ್ಪ ನೀ ಅಂತ ಹೇಳಿ ಯಾವುದು ಕರೀಲೆ ನೀವು ಕರೆದ್ರು. ಪ್ರೆಸ್ ಮೀಟ್ ಮಾಡಿದ್ವು, ಮಾತಾಡಿದ್ವಿ. ಎಲ್ಲರೂ ಸಿಕ್ಕಾಪಟ್ಟಿ ಮಾತಾಡಿದ್ವು. ಇಲ್ಲ ನನಗೆ ಆರಾಮಿಲ್ಲ, ನೀನು ಇದಕ್ಕೆ ಮುದೋಳಕ್ಕೆ ಹೋಗೋನು ಕಾಗೋಳು ಬಂದಾಗ್ರಿ ಸರ್ ಅಂತಂದೆ. ನನಗೇನು ಅನ್ಸಂಗಿಲ್ಲ. ಎಲ್ಲರಿಗೂ ಊಟ ಎಲ್ಲರೂ ಬಡಿಸಿದ್ರು, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಮಾಡೋದು ನೀ ಭಾಳ ಎತ್ತರದಿ ಇದನ್ನು ಊಟ ಮಾಡೋದು ಕೊಟ್ರಿ ಇಲ್ರಿ, ಹಾಕ್ಯಾರ ತಂದಿಲ್ಲ ಊಟ ಮಾಡೋಣ. ಮುಂದೆ ಹೋಗೋದ್ರಿಂದಾಗ ಇಲ್ಲ ನಾ ಬಲರಾಮ ಅಂತಾರೆ, ನೀವು ಹೋಗಿ ಬರ್ರಿ ಭೇಟಿ ಆಗಿದ್ರೆ ನೆನೆಸ್ತೀವಿ. ಸಾಧ್ಯನೇ ಇಲ್ಲ ಅಂತ ನಿಮ್ಮ ಬಿಟ್ಟು ನಾ ಹೋಗಂಗಿಲ್ಲ. ನೀವು ಬಂದ್ರೆ ನಾ ಹೋಗ್ತೀನಿ, ಹೋಗುದಿಲ್ಲ ನಾ ಬಾಯಿ ಕೊಟ್ಟು ಹೋಗ್ತೀನಿ. ಅವರ ಒಂದು ಜೀವನ ಒಂದು ಸಂದೇಶವಾಗಿತ್ತು. ನಾವೆಲ್ಲರೂ ಅವರ ಒಂದು ತತ್ವಗಳನ್ನ, ಅವರು ಇಂಪ್ಲಿಮೆಂಟ್ ಮಾಡ್ಕೊಂಡಂತ ತತ್ವಗಳನ್ನ
ನಮ್ಮ ಮುಂಬರುವ ಜೀವನದುದ್ದಕ್ಕೂ ನಾವು ಅದನ್ನ ಅಳವಡಿಸಿಕೊಂಡು ಹೋದಾಗ ನಾವು ಅದೇ ಅವರಿಗೆ ಕೊಡುವಂತಹ ನಿಜವಾದಂತಹ ಒಂದು ಶ್ರದ್ಧಾಂಜಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಫೌಂಡರ್ ಪ್ರಿನ್ಸಿಪಲ್ ಡಾಕ್ಟರ್ ಅಜಾತ ಸ್ವಾಮಿ ಸರ್ ಅವರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು. ಅವರು ಹೈದರಾಬಾದ್ ನಲ್ಲಿ ಇದ್ದಾರೆ. ಅವರು ಬರ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು, ಅನಿವಾರ್ಯ ಕಾರಣಗಳಿಂದ ಸಾಧ್ಯ ಆಗಲಿಲ್ಲ. ನನಗೊಂದು ಸಂದೇಶವನ್ನ ಕಳಿಸಿದ್ದಾರೆ. ದಯವಿಟ್ಟು ತಾವು ಈ ಕಾರ್ಯಕ್ರಮದಲ್ಲಿ ಆ ಸಂದೇಶವನ್ನ ತಾವು ಓದಬೇಕು ಅಂತ ನಾನು ಕೇಳ್ಕೊಂಡಾರೆ. ತಮ್ಮೆಲ್ಲರ ಮುಂದೆ ಆ ಸಂದೇಶವನ್ನ ಹೇಳಿ ನಾನು ಕೆಲವು ಮಾತುಗಳನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಡಿಯರ್ ಪ್ರಿನ್ಸಿಪಲ್ ಡಾಕ್ಟರ್ ಉಷಾ ಮೇಡಮ್, I was utterly shocked and deeply anguished by the sudden demise of Al-Haj Janab Mehboob Qadri Mushrif Sahab. I can't imagine such a well-built and healthy-looking man is no more with us. Even today in my mind, I have the picture of Mushrif Sahab as a grim-looking man with a buttery heart moving around in Anjuman campus. Every stone of Anjuman institution campus must be mourning now as they can't see him anymore in the campus. But they will definitely and loudly echo like Golgungas. His contribution in building Anjuman schools and Anjuman M.B. Patil sir, the then General Secretary of BLD Association Vijaypur, to depute me as the principal. Janab Akbar Sheikh Sahab were instrumental in bringing me to the newly born Anjuman B.Ed College in the year 2002. As the first principal, namely Mushrif Sahab was the first person who could convince Shri M.B. Patil sir, the then General Secretary of BLD Association, to depute me as the principal, as the founder principal. I respectfully remember his strong support to me in nurturing the infant B.Ed college with a strong foundation and quality education. He stood behind me strongly in every moment, particularly at the times of conducting examinations, affiliation committee visits, inspection committee visits, and elevating the structure of B.Ed college. How can I forget the beautiful and memorable moments when Janab Akbar Sheikh Sahab, Janab Mushrif Sahab and other members heartily and gracefully felicitated us when I left Anjuman B.Ed college. Words fall short to express my grief on this occasion. Staff, students and family members to bear this unmatchable loss of this great personality. Mushrif Sahab, may God bless his soul to rest in family members to bear this unmatchable loss of this great personality. Mushrif Sahab, may God bless his soul to rest in peace. I would have definitely attended the condolence meeting held today, but I am tied up at Hyderabad on account of medical checkup of my daughter on 10th of December. Please convey my heartfelt condolences to his near and dear family members, especially to Shri Ayaz Mushrif sir. With best wishes, Dr. Ajata Swami, founder principal, Anjuman B.Ed College. ಸೊ ಅವರು ಕಳಿಸಿರುವಂತ ಈ ಒಂದು ಸಂದೇಶ ನಿಜವಾಗಿಯೂ ಬಹಳಷ್ಟು ಈ ರೀತಿಯಾಗಿ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಸೇವೆಯನ್ನ ಸಲ್ಲಿಸಿ ಬೇರೆ ಕಡೆ ವರ್ಗಾವಣೆಗೊಂಡಂತ ಬಹಳಷ್ಟು ಪ್ರಾಧ್ಯಾಪಕರಾಗಿ ಸಂದೇಶಗಳನ್ನ ಕಳಿಸಿದ್ದಾರೆ. ಸೊ ಅದಕ್ಕೆ ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಅವರ ಆತ್ಮಕ್ಕೆ ಯಾವಾಗಲೂ ಶಾಂತಿಯನ್ನ ನೀಡಲಿ, ಅವರ ಒಂದು ಆಶೀರ್ವಾದ ಎಲ್ಲೇ ಇದ್ರು ನಮ್ಮ ಮೇಲೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಏನೇ ಇದ್ರು ಕೂಡ ಇಲ್ಲ, ನಾವು ಮೊದಲಲ್ಲಿ ಹೆಡ್ ಆಫೀಸ್ಗೆ ಹೋಗಿ ಬರ್ಬೇಕು, ಅವರಿಗೆ ಮಾತು ತಿಳಿಸ್ಬೇಕು, ಅವರಿಗೆ ಲೆಟರ್ ತೋರಿಸ್ಬೇಕು. ನಾನು ಸಂಸ್ಥೆ ಮೊದಲು ನನ್ನ ಜೊತೆ ಇರಲಿ, ಆಮೇಲೆ ನಾನು ಸದಸ್ಯನಾಗಿದ್ದೇನೆ ಅಂತಕ್ಕಂಥ ಆ ಮನೋಭಾವನೆ ಅವರಲ್ಲಿ ಇತ್ತು. ದೊಡ್ಡ ಸಾಹೇಬರು ಮತ್ತು ಸಣ್ಣ ಸಾಹೇಬರಿಗೆ ಪ್ರತಿಯೊಂದು ವಿಷಯವನ್ನ ಅವ್ರು ಹೇಳ್ತಿದ್ರು. ಹೋಗಿ ಪ್ರತಿ ಎಲ್ಲದಾರ ಅಂತಂದ್ರೆ ಅವ್ರ ಸಾಹೇಬ್ರೆ ಸರ್ ಮುಷ್ರಿಫ್ ಸರ್ ಎಲ್ಲದಾರ ಅಂತಂದ್ರೆ ಸಂಸ್ಥಾ ಆಫೀಸ್ನಾಗ ಅದಾರ ಅಂತ ಹೇಳಿ. ಯಾಕಂದ್ರೆ ನಾನೊಬ್ಬ ಸದಸ್ಯ ಇದೀನಿ, ನಾನು ಅಂಜುಮನ್ ಸಂಸ್ಥೆ ನಾನೇನಪ್ಪ ಅಂತಂದ್ರೆ ಚೇರ್ಮನ್ ಅದೀನಿ, ನಾನ್ಯಾಕೆ ಹೇಳಬೇಕು ಅಂತಕ್ಕಂಥ ಮನೋಭಾವನೆ ಅವರಲ್ಲಿ ಇರ್ಲಿಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಸಣ್ಣ ಸಾಹೇಬರಿಗೆ ಮತ್ತು ದೊಡ್ಡ ಸಾಹೇಬರಿಗೆ ಅವರು ಯಾವುದೇ ವಿಷಯವನ್ನು ಹೇಳಾರದೆ, ಯಾವುದೇ ಪತ್ರ ವ್ಯವಹಾರವನ್ನ ಅವ್ರಿಗೆ ತೋರಿಸಲಾರದೆ ಮಾಡಲಾರಂತಹ ವ್ಯಕ್ತಿತ್ವ ಅದು ಮುಷ್ರಿಫ್ ಸರ್ ಅವ್ರ ಕಡೆ ಇತ್ತು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಹಳ ಭಾವುಕನಾಗಿ ನಾನು ಹೇಳಿ ಬಯಸ್ತೇನೆ. ಸೊ ಅದೇ ರೀತಿ ಬಹಳ ದೂರಿಂದ ಮಳೆಪ್ಪಯ್ಯ B.Ed ಕಾಲೇಜಿನ ಚೇರ್ಮನ್ರು, ಅವರು ಕೂಡ ಎಲ್ಲ B.Ed ಕಾಲೇಜಿನ ಉಸ್ತುವಾರಿಯ ಎಲ್ಲಾ B.Ed ಕಾಲೇಜಿನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರ್ತಕ್ಕಂಥವ್ರು LB ಪಾಟೀಲ್ ಸರ್, ರವಿ ಎಸ್ ಕಲ್ಲೂರ್ ಸರ್ ಅವರು ಮತ್ತು ಬಲರಾಮ್ ನಾಯಕ್ ಸರ್ ಅವರು ಯಾವತ್ತು ದೊಡ್ಡ ಮುಷ್ರಿಫ್ ಸರ್ ಅವರಿಗೆ ಅವ್ರ ಜೊತೆನೆ ಇರ್ತಿದ್ರು. ಇವ್ರೆಲ್ಲರೂ ಕೂಡಿನೇ ಏನಾದ್ರೂ ಒಂದು ಒಳ್ಳೆ ಕೆಲಸ ಇತ್ತು ಅಂದ್ರೆ ಒಟ್ಟಿಗೆ ಮಾಡ್ತಿದ್ರು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ.
ಇಂದಿನ ಈ ನಮ್ಮ ಶರ್ಮಂದ ಅಲ್ಹಾಜ್ ಎಮ್ಮಾನ್ ಮುಸ್ಲಿಂ ಸಾಹೇಬರ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತೊಡಗಿದ್ದ ನಮ್ಮೆಲ್ಲ ಹಿರಿಯರೇ, ಈ ಗಣ್ಯಮಾನ್ಯರೇ, ಇಲ್ಲಿ ಬೇಡಗಳಿಗೆಲ್ಲ ಸಿಬ್ಬಂದಿಗಳು, ಟ್ರಾನ್ಸ್ಫಾರ್ಮರ್ಗಳೆಲ್ಲ, ರೈತಾಪಿಗಳೇ, ಇಂದಿನ ಈ ದಿನ ಬಹಳ ಅದ್ಭುತವಾದಂಥ ದಿನ. ನಾವು ಒಂದು ನಮ್ಮ ಹೆಮ್ಮರವನ್ನು, ನಮ್ಮ ಸಂಸ್ಥೆಯ ಒಂದು ಹೆಮ್ಮರವನ್ನು ಖರ್ಚು ತಿಳ್ಕೊಂಡು ನಾವು ಇವತ್ತು ಬಿಡಿಸ್ತಾ ಇದ್ದೀವಿ. ನಮ್ಮ ಸಿನಿಮಾ ಬರ್ತಾ ಏನೋ ಒಳ್ಳೆಗತ್ತಾರೆ ಓದುತ್ತಾರೆ ಅನ್ನುವಂಥ ಪರಿಸ್ಥಿತಿಗಳನ್ನ ಇವತ್ತು ನಮ್ಮ ದುರ್ದೈವ ಬಂದ್ರೆ ನಮ್ಮ ಕಳ್ಕೊಂಡ್ಬಿಡ್ತೀವಿ. ನಮ್ಮ ದುರ್ದೈವ ಬಹಳಷ್ಟು ನಾವು ಇದರಲ್ಲಿ ನಾವು ತೊಳೆಯಾಗ್ತೀವಿ. ದೇವರ ಅವ್ರಿಗೆ ಎಂತ ಒಂದು ಟೈಮ್ ಬಂತು, ಏನಾಯ್ತು ಎಂತಾಯ್ತು ಅನ್ನೋದನ್ನ ಕಲ್ಪನಾ ಆಗಿಲ್ಲ. ಪರಮಾತ್ಮ ಒಂದವ್ರಿಗೆ ಈಗ ಆ ಟೈಮ್ ಬರಬಾರ್ದಾಗಿತ್ತು, ಇನ್ನೂ ಬದುಕಬೇಕಾಗಿತ್ತು. ಇಂದ ಈ ಸಂಸ್ಥೆಯನ್ನ ಸಮರವಾಗಿ ಬಳಸುವಂತ ಒಂದು ವಿಚಾರಗಳಂತ ಶಕ್ತಿಯವ್ರ ಬಲಿತ್ತು. ಇನ್ನೂ ದೇವ್ರು ಯಾಕೆ ಇರ್ಲಿಲ್ಲ, ಯಾಕೆ ಮೋಸ ಆಯ್ತು ಅಂತ ಸಾಯ್ಬೇಕಂತ ನಮ್ಗೆ ದುಃಖ ಆಗ್ತಾ ಇದೆ. ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ. ನಾನು ಸಂಪೂರ್ಣವಾಗಿ ಅವ್ರ ಸೇರಿ ಇಟ್ಕೊಂಡು ಒಡನಾಡಿಯಾಗಿ ಇದ್ದಾವ. ನಾನು ನಮ್ಮಂತೆ ಒಟ್ಟು ಬಿಟ್ಟು ಅವ್ರ ಸಾಧನೆ ಇರ್ತಿರ್ಲಿಲ್ಲ. ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಿ ಹೋದ್ರು ಬಂದು ನಮ್ಮ ಸರ್ ನಮಗೆ ಒಟ್ಟು ನಮ್ಗೆ ತೊಗೊಂಡು ಹೋಗಿ ಏನೇ ಹೇಳೋದು ನಮ್ಮಂತೆ ಹೇಳೋದು. ಎಂತ ಒಂದು ಇದೊಂದು ತಕ್ಷಣ ಒಂದು ತಿಂಗಳು ಈ ದಿನ ತಿರುವಂತ ಹೋಗಿ ನಾವು ಇದ್ದಾನಪ್ಪ ಅಂದ್ರೆ ನಮ್ಮ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಂಗೆ ಆಗ್ಯಾರ. ನಮ್ಮ ಸಂಸ್ಥೆಯ ಶಕ್ತಿನ ಹೋಗ್ಯಾರ. ನಮ್ಮ ಶಕ್ತಿ ನಾವು ಸ್ವಲ್ಪ ಗಣ್ಣಿ ಕಾಣ್ತೀವಿ ಮಾಡಿ ನಮ್ದೆಲ್ಲ ಮೈಂಡ್ ನಾವು ಚರ್ಮದ ಕಡೆನೆ. ನೀವು ಏನ್ ಕೆಲಸ ಮಾಡಬೇಕಾದ್ರು ನಮಗೆ ಗುಜರಾತ್ ಇಲ್ಲದಂತ ಪರಿಸ್ಥಿತಿಗಳು ನಾವು ನಿಲ್ಲಿಸಿದೀವಿ. ಅವ್ರಿಗೆ ಎಷ್ಟು ನಾವು ಹಣ ಮಾಡಿ ಅವ್ರಿಗೆ ನಿಲ್ಲಿಸಿ ಸಾಕಷ್ಟು ಕೊಡಬೇಕು. ಅವ್ರಿಗೆ ಪ್ರದೇಶ ಆಗಿಬಿಟ್ಟಿದ್ದಾರೆ ಇವತ್ತು. ಅವ್ರ ದಾನ ಕೊಡುವಂತದ್ದು ಪತ್ರವನ್ನು ನೋಡಿದ್ರೆ ನಾನೇ ನಂಬಿಕೆ ತಪ್ಪಿತ್ತು. ಎಷ್ಟು ಪರಮಾತ್ಮ ಒಳ್ಳೆಯ ನಾನು ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಸೊ ನೀವು ಹೀಗೆ ನಮ್ಮ ಜೊತೆ ನಮ್ಮ BEd ಕಾಲೇಜಿಗೆ ನಿಮ್ಮ ಸಹಾಯ ಸಹಕಾರ, ನಿಮ್ಮ ಮಾರ್ಗದರ್ಶನ ಪ್ರತಿಯೊಂದು LV ಪಾಟೀಲ್ ಸರ್ ಅವರಿಗೆ ಮತ್ತು ಕಲ್ಲೂರು ಸರ್ ಅವರಿಗೆ ಮತ್ತು ಬಲರಾಮ್ ನಾಯಕ್ ಸರ್ ಅವರಿಗೆ ನಾನು ವಿಶೇಷವಾಗಿ ಅವರನ್ನ ಹೇಳ್ತಾ, ಸೊ ನಿಮ್ಮ ಒಂದು ಸಹಾಯ ಸಹಕಾರ ಮಾರ್ಗದರ್ಶನ ಇರಲಿ. ಸೊ ನಾನು ಮತ್ತೊಮ್ಮೆ ಇಲ್ಲಿ ಸಾಹೇಬರಿಗೂ ಕೂಡ ಪಿಜಾರಿ ಸಾಹೇಬ್ರವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೊ ಇಡೀ ಮುಸ್ಲಿಂ ಸಂಸ್ಥೆ ಪರಿವಾರದ ವತಿಯಿಂದ ಹಾಗೂ ಅಂಜುಮನ್ ಸಂಸ್ಥೆಯ ವತಿಯಿಂದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಕೊನೆಯದಾಗಿ ನಮ್ಮ ಪರ್ವೇಜ್ ಆಲಂ ಹಾಫೀಜ್ ಅವರಿಂದ ಒಂದು ಪ್ರಾರ್ಥನೆ ದುವಾವನ್ನ ಮಾಡಿ ಈ ಕಾರ್ಯಕ್ರಮವನ್ನ ನಾವು ಮುಕ್ತಾಯವನ್ನು ಗೊಳಿಸೋಣ. Alhamdulillah rabbil alamin wa la quwwata illa billah. Bismillahir rahmanir rahim. Qul huwallahu ahad Allahu samad lam yalid wa lam yulad wa lam yakul lahu kufuwan ahad. Bismillahir rahmanir rahim. Qul huwallahu ahad Allahu samad lam yalid wa lam yulad wa lam yakul lahu kufuwan ahad. Bismillahir rahmanir rahim. Qul huwallahu ahad Allahu samad lam yalid wa lam yulad wa lam yakul lahu kufuwan ahad. Ma kana Muhammadun aba ahadin min rijalikum walakin rasulullah wa khatamun nabiyyin wa kana Allahu bi kulli shay'in alima. Inna Allaha wa malaikatahu yusalluna 'alan nabiy يا أيها الذين آمنوا صلوا عليه وسلموا تسليما. اللهم صل على سيدنا محمد وعلى آل سيدنا محمد وبارك وسلم. ربنا لا تزغ قلوبنا بعد إذ هديتنا وهب لنا من لدنك رحمة إنك أنت الوهاب. لا إله إلا أنت أرحم الراحمين يا غفور رحيم. या अल्लाह हम सब की हाजिर होने को बेहद कबूल फरमा. ए रब्बुल आलमीन, ए अल्लाह हमारे आज की तकरीब को मुबारक और बेहद कबूल फरमा. ए रब्बुल आलमीन, हमारे चेयरमैन साहब फादर इस्हाक अल्लाह की जो मोहब्बत और अकीदत में जो यहाँ पर मेहमान आए हैं, अल्लाह सब के आने को कबूल फरमा. अल्लाह सब की अकीदत को कबूल फरमा. ए रब्बुल आलमीन, आज हमारे बीच में हमारे हाजी महबूब साहब कादरी अल्लाह नहीं है. अल्लाह हम उनके हक में दुआ मांगते हैं. अल्लाह उनकी मग़फ़िरत फरमा. अल्लाह उनकी आत्मा को शांति अता फरमा, राहत अता फरमा. उनकी कब्र को नूर से मुनव्वर फरमा, जन्नतुल फिरदौस में अला मकाम अता फरमा. अल्लाह उनकी कब्र को कुशादा फरमा. इलाहुल आलमीन, अल्लाह इन्होंने जिस तरह उन्होंने समाज के लिए काम किया है, अल्लाह गरीबों के लिए काम किया है, अल्लाह उनको उसका बेहतरीन बदल अता फरमा. इलाहुल आलमीन, उनके आल औलाद को, परिवार को सब्र जमील अता फरमा. इलाहुल आलमीन, आज जिस तरह इस तकरीब में हिंदू मुसलमान एक दूसरे के गम में शरीक हुए हैं, अल्लाह इस परंपरा को हमारे देश में कायम और दायम फरमा. इलाहुल आलमीन,
अल्लाह हमें एक दूसरे के दुख दर्द में शामिल होने की तौफीक अता फरमा, आपस में मोहब्बत अता फरमा, नफरतों को ख़त्म फरमा। इसी तरह अल्लाह हमारे देश के कर्नल राव साहब और उनके साथ दूसरे जवान अल्लाह शहीद हुए हैं मौला, तो उनके घर वालों को भी सब्र जमील अता फरमा। अल्लाह हमारे देश को अल्लाह तरक्की अता फरमा, हमारे देश में अमन और शांति अता फरमा। अल्लाह हमारे देश के अंदर अल्लाह आपस में भाईचारगी अता फरमा, हिंदू मुसलमान में आपस में मोहब्बत का अता फरमा, बदअमनी को खत्म फरमा, इत्तिहाद और इत्तफाक अता फरमा, एक दूसरे की खुशी में गम में अल्लाह शरीक होने की तौफीक अता फरमा। या अल्लाह हमारी दुआ को इस इदारे के हक में कबूल फरमा। इदारे में जितने भी अल्लाह पढ़ने पढ़ाने वाले जिम्मेदारान अल्लाह खुसूसन इस इदारे को चलाने वाले अल्लाह उनको हिम्मत अता फरमा। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.